ಡೈಲಿ ಲಂಚ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಎಷ್ಟೊಂದು ಥರದ ರೈಸ್ ಐಟಮ್ಸ್ನ ಮಾಡ್ಕೊತಾ ಇರ್ತೀವಿ. ಆದರೆ ಒಂದ್ಸರಿ ಪಾಲಕ್ ರೈಸ್ನ ಮಾಡಿ ನೋಡಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ 3 ಸತಿ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ಅಕ್ಕಿ ತೊಳ್ಕೊಂಡಿದ್ಮೇಲೆ 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು ಅಳತೆ ತಗೊಂಡು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ವಿಸಿಲ್ ಇಟ್ಕೊಳ್ತಾ ಇದ್ದೀನಿ. ಇವಾಗ 1 ವಿಸಿಲ್ ಬಂದಿದೆ. ಕುಕ್ಕರ್ ಲಿಡ್ನ ಸ್ಲೋ ಆಗಿ ತೆಕ್ಕೊಂಡು ಅನ್ನ ರೆಡಿ ಆಗಿದೆ ನೋಡಿ. ಇವಾಗ ಒಂದ್ಸರಿ ಬಿಸಿ ಅನ್ನನ ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಪಾಲಕ್ನ ಚೆನ್ನಾಗಿ ನೀರಲ್ಲಿ 2 ರಿಂದ 3 ಸರಿ ತೊಳ್ಕೊಳ್ಳೋಣ. ಅದರಲ್ಲಿ ಏನಾದರೂ ಮಣ್ಣು ಅಥವಾ ಡಸ್ಟ್ ಇದ್ರೆ ಹೋಗುತ್ತೆ. ಇವಾಗ 1-2 ಸತಿ ಪಾಲಕ್ನ ತೊಳ್ಕೊಂಡಿದ್ಮೇಲೆ ಇದನ್ನ ಒಂದ್ಸರಿ ಬಿಸಿ ನೀರಲ್ಲಿ ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಪಾಲಕ್ ಸೊಪ್ಪಿನ ಜೊತೆ 1-2 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬೇಯಲಿ ಅಂತ. ನಾವು ಯಾವುದೇ ಸೊಪ್ಪು ಏನಕ್ಕಾದರೂ ಬಳಸ್ತಿರ್ಬೇಕಾದ್ರೆ ಹಸಿ ಸೊಪ್ಪನ್ನ ಹಾಕೋಬಾರ್ದು, ಈ ಥರ ಬೇಯಿಸ್ಕೊಂಡೇ ಹಾಕೋಬೇಕು. ಇವಾಗ ನೋಡಿ ಇದೆಲ್ಲ ನೀರಲ್ಲಿ ಬೆಂದು ಎಷ್ಟು ಕಡಿಮೆ ಆಗಿದೆ ಅಂತ. ಇದನ್ನ ಸ್ವಲ್ಪ ಆರಿಸ್ಕೊಳ್ಳೋಕ್ಕೆ ನಾವು ತಣ್ಣೀರಲ್ಲಿ ಸ್ವಲ್ಪ ಹಾಕಿ ಬಿಡ್ತಾ ಇದ್ದೀವಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ತಣ್ಣೀರಲ್ಲಿ ನೆನೆಸಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ಇದಕ್ಕೆ ನೀರೇನು ಹಾಕ್ಕೋಬೇಡಿ, ಅದರಲ್ಲೇ ನೀರಿನ ಅಂಶ ಇರುತ್ತೆ. ಇವಾಗ ಒಗ್ಗರಣೆಗೆ ಒಂದು ಪ್ಯಾನಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬಿಸಿ ಆದಮೇಲೆ 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ 1 ಕೈಡಿಯಷ್ಟು ಗೋಡಂಬಿ ಮತ್ತು 1 ಕೈಡಿಯಷ್ಟು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗಿದ್ಮೇಲೆ 3 ಹಸಿಮೆಣಸಿನ್ಕಾಯಿ 1 ಸ್ಲಿಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಇವಾಗ ಹಸಿ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಬಟಾಣಿ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಬಟಾಣಿ ಎಲ್ಲ ಬೆಂದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಪಾಲಕ್ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ಇದು ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಹಸಿ ವಾಸನೆ ಎಲ್ಲ ನಾವು ಬೇಯಿಸ್ಕೊಂಡಿರೋದ್ರಲ್ಲೇ ಹೋಗಿರುತ್ತೆ. ಜಸ್ಟ್ 1 ಕುದಿ ಬರೋವರೆಗೂ. 1 ಕುದಿ ಬರ್ತಿರ್ಬೇಕಾದ್ರೆ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ರುಬ್ಕೊಳ್ಬೇಕಾದ್ರೂ ಹಾಕ್ಕೊಂಡ್ವಿ, ಒಗ್ಗರಣೆಗೂ ಹಾಕ್ಕೊಂಡ್ವಿ. ಇನ್ನೂ ಖಾರ ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ. ಇದಿವಾಗ 1 ಕುದಿ ಬರ್ತಾ ಇರ್ಬೇಕಾದ್ರೆ ಎಣ್ಣೆ ಬಿಟ್ಕೊಂಡು ಬರುತ್ತೆ, ಆವಾಗ ನಾವು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ಲೋ ಆಗಿ. ಅನ್ನ ಬಿಸಿ ಇರುತ್ತಲ್ವ, ನಾವು ಬೇಗ ಬೇಗ ಕಲ್ಸೋಕ್ಕೋಗಿ ಅನ್ನ ಮುದ್ದೆ ಮಾಡಿಬಿಡಬಾರ್ದು, ಅದಕ್ಕೆ ಸ್ಲೋ ಆಗಿ ಕಲಿಸ್ಕೊಳ್ಳಿ. ಸೇಮ್ ಚಿತ್ರಾನ್ನಗೆ ಪುಳಿಯೋಗರೆಗೆ ಯಾವ ರೀತಿ ಕಲಿಸ್ಕೊತೀವಿ ಅದೇ ರೀತಿ. ನೋಡಿ ಎಷ್ಟು ಈಸಿಯಾಗಿ ಪಾಲಕ್ ರೈಸ್ನ ಮಾಡಿಬಿಟ್ವಿ.
ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೆಲ್ತ್ಗಂತೂ ತುಂಬ ಒಳ್ಳೆಯದು. ನೀವು ಯಾರಾದರೂ ಮನೆಯಲ್ಲಿ ಪಾಲಕ್ ಸೊಪ್ಪುಗಳು ತಿನ್ನಲ್ಲ ಅನ್ನೋರಿಗೆ ಈ ಥರ ಪಾಲಕ್ ರೈಸ್ ಮಾಡಿ ಕೊಟ್ಟರೆ ಅದು ಪಾಲಕಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.